Hi, I'm Kaviraj from scoringtarget.com. In today's session, we are going to discuss 7th class FA3 question paper blueprint with key answer. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 7ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ FA3ನ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ FA3ಯನ್ನು ನಾವು ಫುಲ್ ಫಾರ್ಮಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಅಂತ ಕೂಡ ಕರಿತೀವಿ, ಅಚೀವ್ಮೆಂಟ್ ಟೆಸ್ಟ್ ಅಂತ ಕೂಡ ಕರಿತೀವಿ. ಸ್ಕ್ರೀನ್ ಮೇಲೆ ನೀವು ತೋರಿಸ್ತಾ ಇದ್ದೀನಿ, ಇಲ್ಲಿ ಬ್ಲೂ ಪ್ರಿಂಟ್ ಇದೆ. ಪ್ರಶ್ನೆ ಪತ್ರಿಕೆ ಇದಾದ ನಂತರ ಬ್ಲೂ ಪ್ರಿಂಟ್ ಆದ ನಂತರ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ಇದ್ರ ಜೊತೆಗೆ ಕೀ ಆನ್ಸರ್. ಸೊ ಬ್ಲೂ ಪ್ರಿಂಟ್, ಕ್ವೆಶ್ಚನ್ ಪೇಪರ್ ಮತ್ತು ಕೀ ಆನ್ಸರ್ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು 7ನೇ ತರಗತಿಯ ಪಾಠಗಳ ಒಂದು ಪ್ರಶ್ನೆ ಹಾಗೂ ಉತ್ತರಗಳ ವಿಡಿಯೋ ಕೂಡ ಮಾಡಿದ್ದೀನಿ, ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಇರುತ್ತೆ, ಕ್ಲಿಕ್ ಮಾಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಸೊ ಮೊದಲನೇದಾಗಿ ನಾವು FA3ಗೆ ಸಂಬಂಧಪಟ್ಟಂಥ ಯಾವ ಪಾಠಗಳು ಮತ್ತು ಎಷ್ಟು ಗ್ರಾಮರ್ಗಳನ್ನ ಕೇಳಿದೀವಿ ಅಂತ ನಾವು ಬ್ಲೂ ಪ್ರಿಂಟ್ ಅನ್ನು ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಇಂಗ್ಲಿಷ್ ಕ್ಲಾಸ್ 7th ಕ್ಲಾಸು. ಇಲ್ಲಿ ನಾವು ಮೊದಲನೇದಾಗಿ 5ನೇ ಪಾಠ ದ ವಂಡರ್ ಬೌಲ್, ಆ ನಂತರ 6ನೇ ಪಾಠ ಜರ್ನಿ ಟು ದಿ ಟಾಪ್, ಇದಾದ ನಂತರ 5ನೇ ಪೋಯಮ್ ಅಬೋವ್ ಬೆನ್ ಅಡೆನ್, ಆ ನಂತರ ಮೌಂಟೇನ್ ಕ್ಲೈಂಬಿಂಗ್. ಈ 2 ಪದ್ಯಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಈ ಟೆಸ್ಟ್ಗೆ, ಅಂದರೆ 2 ಪಾಠಗಳು 2 ಪದ್ಯಗಳು. ಇದಾದ ನಂತರ ಗ್ರಾಮರ್, ವೊಕ್ಯಾಬ್ಯುಲರಿ ಮತ್ತು ಕಂಪೋಸಿಷನ್. ಒಟ್ಟಾರೆ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಸೊ ವೇಟೇಜ್ ಯಾವ ಥರ ಇದೆ ಅಂದರೆ ಯಾವ್ಯಾವ ಪ್ರಶ್ನೆಗಳನ್ನ ಇಲ್ಲಿ ಎಷ್ಟು ಅಂಕದ ಪ್ರಶ್ನೆಯಾಗಿ ನಾವು ಕೇಳಿದ್ದೀವಿ. 1 ಅಂಕದ ಪ್ರಶ್ನೆಗಳು 9 ಇವೆ, ಅದು ಗ್ರಾಮರ್ ಆಗಿರ್ಬೋದು ಅಥವಾ ನಿಮ್ಮ ಪಾಠಗಳಿಂದ ಪದ್ಯಗಳಿಂದ ಆಗಿರ್ಬೋದು. ಒಟ್ಟಾರೆ 9 ಪ್ರಶ್ನೆಗಳು, 9 ಅಂಕ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು 2 ಇವೆ, 4 ಅಂಕ. ಆಮೇಲೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆ 3 ಅಂಕದ ಒಂದು ಪ್ರಶ್ನೆ ಇದೆ, ಒಟ್ಟಾರೆ 3 ಅಂಕ. ಇದಾದ ನಂತರ LA 4 ಮಾರ್ಕ್ಸ್ನ ಒಂದು ಲಾಂಗ್ ಕ್ವೆಶನ್ ಇದೆ, ಅದು 4 ಅಂಕದ್ದು, ಒಟ್ಟಾರೆ 20 ಅಂಕಗಳು. 12 + 1 13 ಪ್ರಶ್ನೆಗಳು. ಇನ್ನು ಪ್ರಶ್ನೆ ಪತ್ರಿಕೆ ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇದೆ ಅಂದರೆ ಈಸಿ ಪ್ರಶ್ನೆಗಳು 30%, ಎವರೇಜ್ ಪ್ರಶ್ನೆಗಳು 50% ಮತ್ತು ಡಿಫಿಕಲ್ಟ್ ಪ್ರಶ್ನೆಗಳು 20% ಇದೆ. ಇನ್ನು ಬ್ಲೂ ಪ್ರಿಂಟನ್ನೆಲ್ಲ ಅನಾಲಿಸಿಸ್ ಮಾಡಿದಾಗ ದ ವಂಡರ್ ಬೌಲ್ದಿಂದ 1 ಅಂಕದ ಒಂದು ನಾಲೆಜ್ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ, ಇನ್ನು 3 ಅಂಕದ ಒಂದು ಎಕ್ಸ್ಪ್ರೆಷನ್ ಸ್ಕಿಲ್ಗೆ ಸಂಬಂಧಪಟ್ಟಂಥದ್ದು, ಒಟ್ಟಾರೆ 4 ಅಂಕ. ಆಮೇಲೆ ಜರ್ನಿ ಟು ದಿ ಟಾಪ್, ಇದು 2 ಅಂಕದ ಒಂದು ಪ್ರಶ್ನೆ ಇದೆ ಈ ಒಂದು ಪಾಠದಿಂದ. ಆಮೇಲೆ ಅಬೋವ್ ಬೆನ್ ಅಡೆನ್ ಏನಿದೆ, ಇದು 1 ಅಂಕದ ಒಂದು ಪ್ರಶ್ನೆ ಇದೆ. ಮೌಂಟೇನ್ ಕ್ಲೈಂಬಿಂಗಿಂದ 2 ಅಂಕದೊಂದು, 1 ಅಂಕ, ಒಟ್ಟಾರೆ 3 ಅಂಕದಿದೆ. ಆಮೇಲೆ ಗ್ರಾಮರ್, ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಥ 2 ಅಂಕದ ಒಂದು ಪ್ರಶ್ನೆ ಇದೆ. ಆಮೇಲೆ 1 ಅಂಕದ 4 ಇವೆ. ಆಮೇಲೆ ಲಾಂಗ್ ಕ್ವೆಶನಲ್ಲಿ 1 4 ಇದೆ, ಒಟ್ಟಾರೆ 10 ಅಂಕಗಳು. ಇದು ಬ್ಲೂ ಪ್ರಿಂಟ್. ಇದಾದ ನಂತರ ನಾವು ಪ್ರಶ್ನೆ ಪತ್ರಿಕೆ ಬರ್ತಾ ಇದ್ವಿ. ಸಬ್ಜೆಕ್ಟ್ ಇಂಗ್ಲಿಷ್ ಕ್ಲಾಸ್ 8th, ಮಾರ್ಕ್ಸ್ 20 ಮಾರ್ಕ್ಸ್, ಇನ್ನು ಟೈಮ್ 35 ಮಿನಿಟ್ಸ್. ಈ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲು ತಮಗೆ ಇರ್ತಕ್ಕಂಥ ಸಮಯ 35 ನಿಮಿಷ. ಸೊ ಈಗ ನೋಡೋಣ, ಮೊದಲನೇ ಒಂದು ಮೇನ್ ಕ್ವೆಶನ್ ನಂಬರ್ 1 ಅಲ್ಲಿ ಏನಿದೆ ಅಂದರೆ ರೈಟ್ ದ ಅಪೋಸಿಟ್ ಆಫ್ ದಿ ಫಾಲೋಯಿಂಗ್, ಅಂದರೆ ಕೆಳಗೆ ಕೊಟ್ಟಂಥ ಪದಗಳ ಅಪೋಸಿಟ್ ವರ್ಡ್ಗಳು. ಅಪೋಸಿಟ್ ವರ್ಡ್ಗಳು ಅಂದರೆ ವಿರುದ್ಧ ಪದಗಳನ್ನು ಬರೀರಿ ಅಂತ. ವಿರುದ್ಧ ಪದಗಳು. ಇಲ್ಲಿ 2 ಪ್ರಶ್ನೆಗಳಿವೆ, 1 ಅಂಕದು, ಒಟ್ಟಾರೆ 2 ಅಂಕಗಳು. ಇಲ್ಲಿ ಮೊದಲನೇದಾಗಿ ಸ್ಯಾಡ್, ಅದರ ಅಪೋಸಿಟ್ ವರ್ಡನ್ನು ನಾವು ಈ ಡ್ಯಾಶಲ್ಲಿ ಬರೀಬೇಕು. ಆ ನಂತರ 2ನೇದು ನ್ಯೂನ ಅಪೋಸಿಟ್ ವರ್ಡನ್ನು ಇಲ್ಲಿ ಬರೀಬೇಕು. ಸೊ ನಾವು ಇಲ್ಲಿ ಪ್ರಶ್ನೆ ಮತ್ತು ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಸ್ಯಾಡ್ ಇದೆ. ಸ್ಯಾಡ್ ಅಂದರೆ ದುಃಖ, ದುಃಖದ ಅಪೋಸಿಟ್ ವರ್ಡ್ ಏನು? ಹ್ಯಾಪಿ, ಹ್ಯಾಪಿ ಅಂದರೆ ಸಂತೋಷ. ಇದು ಕೀ ಆನ್ಸರ್ ಇದೆ. ಆಮೇಲೆ 2ನೇದು ಏನಿದೆ? ನ್ಯೂ ಅಂದರೆ ಹೊಸದು, ಇದರ ಅಪೋಸಿಟ್ ವರ್ಡ್ ಓಲ್ಡ್. ನೋಡಿ ಬ್ಲೂ ಪ್ರಿಂಟಲ್ಲಿ ಓಲ್ಡ್ ಅಂತ ಇದೆ, ಓಲ್ಡ್ ಅಂದರೆ ಹಳೆಯದು. ಆಮೇಲೆ ಈಗ ಮೇನ್ ಕ್ವೆಶನ್ ನಂಬರ್ 2 ನೋಡೋಣ. ರೈಟ್ ದಿ ಪ್ಲೂರಲ್ ಆಫ್ ದಿ ಫಾಲೋವಿಂಗ್. ಈ ಕೆಳಗೆ ಕೊಟ್ಟಂಥ ಪದಗಳ ಒಂದು ಬಹುವಚನ ರೂಪವನ್ನು ಬರೀಬೇಕು. ಪ್ಲೂರಲ್ ಅಂದ್ರೇನು? ಬಹುವಚನ. ಬುಕ್ ಮತ್ತು ಗ್ಲಾಸ್ ಅಂತ 2 ಪದ ಕೊಟ್ಟಿದ್ದಾರೆ, ಇದ್ರದ್ದು ಬಹುವಚನನ ನಾವು ಈ ಡ್ಯಾಶಲ್ಲಿ ಬರೀಬೇಕು. ಸೊ ಬುಕ್ನ ಪ್ಲೂರಲ್ ವರ್ಡ್ ಏನಿದೆ? ಬುಕ್ಸ್ ಅಂತ ಆಗುತ್ತೆ. ಜಸ್ಟ್ ಎಸ್ ಅನ್ನು ಆ್ಯಡ್ ಮಾಡಬೇಕು. ಅದಾದ ನಂತರ ಗ್ಲಾಸ್ ಇದೆ ನೋಡಿ, ಈ ಗ್ಲಾಸನ್ನು ಪ್ಲೂರಲ್ ಮಾಡಿದಾಗ ಗ್ಲಾಸಸ್ ಅಂದರೆ ಗ್ಲಾಸ್ ಮುಂದೆ ES ಪ್ರತ್ಯಯವನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಜಸ್ಟ್ 3 ಬರೀ ಎಸ್ ಇದೆ, 4ನೇದರಲ್ಲಿ ES ಇದೆ. ಆಮೇಲೆ ಈಗ ಮೇನ್ ಕ್ವೆಶನ್ 3 ನೋಡೋಣ. 3 ಅಲ್ಲಿ ಏನಿದೆ? ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅ ವರ್ಡ್, ಫ್ರೇಸ್ ಆರ್ ಅ ಸೆಂಟೆನ್ಸ್. ಈ ಕೆಳಗೆ ಕೊಟ್ಟಂಥ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಅಥವಾ ಒಂದು ಪದಗುಚ್ಛಗಳಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 1 ಅಂಕದ ಪ್ರಶ್ನೆ ಇರುತ್ತೆ. 3 ಪ್ರಶ್ನೆಗಳು. ಸೊ ಇದರಲ್ಲಿ 5ನೇ ಪ್ರಶ್ನೆ ಏನಿದೆ? ವೈ ಡಿಡ್ ದ ಡಾಗ್ಸ್ ಬಾರ್ಕ್? ನಾಯಿಗಳು ಯಾಕೆ ಬಗಳ್ತಾ ಇದ್ವು ಅಂತ ಪ್ರಶ್ನೆ. ಇದು 5ನೇ ಪಾಠ ದ ವಂಡರ್ ಬೌಲ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ನೋಡೋಣ 5ನೇ ಪ್ರಶ್ನೆ ಉತ್ತರ ಏನಿದೆ. ದ ಡಾಗ್ಸ್ ಬಾರ್ಕ್ಡ್ ಎಟ್ ದಿ ಸ್ಟ್ರೇಂಜರ್ಸ್. ಅಲ್ಲಿಬ್ಬರು ಒಂದು ಅಪರಿಚಿತ ವ್ಯಕ್ತಿಗಳು ಬಂದಿದ್ರು, ಹೀಗಾಗಿ ನಾಯಿಗಳು ಬೊಗಳ್ತಾ ಇದ್ವು.
ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ. ಹೂ ಡಸ್ ಗಾಡ್ ಲವ್ ಅಕಾರ್ಡಿಂಗ್ ಟು ದಿ ಪೊಯಮ್ ಅಬೌಟ್ ಬೆನ್ ಅಡೆನ್. ಇದು ಅಬೌಟ್ ಅಂತ ಆಗಿದೆ, ಅಬೋ ಅನ್ಕೊಳ್ಳಿ, ಟಿ ತೆಗೆದುಬಿಡಿ. ಅಬೋ ಬೆನ್ ಅಡೆನ್ ಈ ಒಂದು ಪದ್ಯದಲ್ಲಿ ನೋಡಿ, ಹೂ ಡಸ್ ಗಾಡ್ ಲವ್ಸ್ ಅಂದರೆ ದೇವರು ಯಾರನ್ನ ಪ್ರೀತಿಸ್ತಾನೆ, ಯಾರನ್ನು ಇಷ್ಟಪಡ್ತಾನೆ ಅಂತ ಈ ಪೊಯಮಲ್ಲಿ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಇದೆ. ಸೊ 6ನೇ ಪ್ರಶ್ನೆಯ ಸರಿಯಾದ ಉತ್ತರ ಗಾಡ್ ಲವ್ಸ್ ದೋಸ್ ಹೂ ಲವ್ ದೇರ್ ಫೆಲೋ ಮೆನ್. ಅಂದರೆ ತಮ್ಮ ಜೊತೆ ಇದ್ದಂಥ ವ್ಯಕ್ತಿಗಳನ್ನ ಪ್ರೀತಿಯಿಂದ ಯಾರು ನೋಡ್ಕೋತಾರೆ ಅವರಿಗೆ ದೇವರು ಪ್ರೀತಿಸ್ತಾನೆ. ಅಂದರೆ ನಮ್ಮ ಜೊತೆ ಇರೋರನ್ನ ಯಾವನ್ನ ಚೆನ್ನಾಗಿ ನೋಡ್ಕೋಬೇಕು. ಇನ್ನು 7ನೇ ಪ್ರಶ್ನೆ ಏನಿದೆ, ವೇರ್ ವಾಸ್ ಬಚೇಂದ್ರಿ ಪಾಲ್ ಬಾರ್ನ್. ಬಚೇಂದ್ರಿ ಪಾಲ್ ಅವರು ಎಲ್ಲಿ ಹುಟ್ಟಿದ್ರು? ಇದು ಜರ್ನಿ ಟು ದಿ ಟಾಪ್ ಅಂತಕ್ಕಂಥ ಒಂದು ಪಾಠದಿಂದ. 7ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಸಿ ವಾಸ್ ಬಾರ್ನ್ ಎಟ್ ನಾಗ್ಪುರಿಯಲ್ಲಿ ಹುಟ್ಟಿದ್ರು. ಈಗ ಮೇನ್ ಕ್ವೆಶನ್ ನಂಬರ್ 4. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences. ಈ ಕೆಳಗೆ ಕೊಟ್ಟಂತ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. 2-3 ವಾಕ್ಯ ಅಂತಂದ್ರೆ ಇದು 2 ಅಂಕದಿರುತ್ತೆ. 2 ಅಂಕದ 2 ಪ್ರಶ್ನೆಗಳು ಕೊಟ್ಟಾರೆ, 4 ಅಂಕ. ಇದರಲ್ಲಿ 8ನೇ ಪ್ರಶ್ನೆ ಏನಿದೆ, ವಾಟ್ ಅಮ್ಯೂಸ್ಡ್ ದ ಫ್ಯಾಮಿಲಿ ಆಫ್ ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಅವರ ಕುಟುಂಬಕ್ಕೆ ಯಾವುದು ಒಂದು ಅಮ್ಯೂಸ್ ಆಗಿತ್ತು, ಮನೋರಂಜನೀಯವಾಗಿತ್ತು? ನೋಡೋಣ ಈ ಪ್ರಶ್ನೆ ಉತ್ತರ ಏನಿದೆ ಅಂತ. ಬಚೇಂದ್ರಿ ಪಾಲ್ ವಾಸ್ ಡ್ರೆಮ್ಟ್ ಆಫ್ ಫ್ಲೈಯಿಂಗ್ ಇನ್ ಏರೋಪ್ಲೇನ್ಸ್ ಆ್ಯಂಡ್ ಮೀಟಿಂಗ್ ಫೇಮಸ್ ಪೀಪಲ್. ದಿಸ್ ಅಮ್ಯೂಸ್ಡ್ ಹರ್ ಫ್ಯಾಮಿಲಿ. ಅಂದರೆ ಬಚೇಂದ್ರಿ ಪಾಲ್ ಅವರ ಒಂದು ಕನಸು ಏನಾಗಿತ್ತು ಅಂದರೆ ಫ್ಲೈಯಿಂಗ್ ಇನ್ ಏರೋಪ್ಲೇನ್ಗಳ ಮೂಲಕ ಆಕಾಶದ ಎತ್ತರಕ್ಕೆ ಪ್ರಯಾಣ ಬೆಳೆಸೋದು. ಆ್ಯಂಡ್ ಮೀಟಿಂಗ್ ಫೇಮಸ್ ಪೀಪಲ್, ಇನ್ನು ಒಳ್ಳೆ ವ್ಯಕ್ತಿಗಳನ್ನ, ಪ್ರಖ್ಯಾತವಾದ ವ್ಯಕ್ತಿಗಳನ್ನ ಭೇಟಿಯಾಗೋದು, ಇದು ಬಚೇಂದ್ರಿ ಪಾಲ್ ಅವರ ಒಂದು ಕನಸಾಗಿತ್ತು. ಸೊ ಈ ಕನಸು ಅವರ ಕುಟುಂಬದವರಿಗೆ ಒಂದು ಹಾಸ್ಯವಾಗಿತ್ತು, ಅಮ್ಯೂಸ್ಡ್ ಅಂದರೆ ಮನೋರಂಜನೀಯವಾಗಿತ್ತು. ನೆಕ್ಸ್ಟ್ ನಮಗೆ 9ನೇ ಪ್ರಶ್ನೆ ನೋಡೋಣ. ವಾಟ್ ವಾಸ್ ದ ಡಿಸೈರ್ ಅಂದ್ರೇನು? ಆಸೆ, ಬಯಕೆ ಆಫ್ ದಿ ಮೌಂಟೇನ್ ಕ್ಲೈಂಬರ್. ಪರ್ವತಾರೋಹಿಗಳು, ಪರ್ವತ ಏರ್ತಾರಲ್ಲ, ಪರ್ವತ ಏರ್ತಕ್ಕಂಥವ್ರು ಒಂದು ಕನಸುಗಳು, ಆಸೆಗಳು ಏನಾಗಿರುತ್ತೆ ಅಂತ. ಸೊ ಇದು ಮೌಂಟೇನ್ ಕ್ಲೈಂಬಿಂಗ್ ಅಂತ ಒಂದು ಪದ್ಯದಿಂದ ಈ ಒಂದು 2 ಅಂಕದ ಪ್ರಶ್ನೆ ಇದೆ. ಸೊ ಪರ್ವತ ಏರುವವರ ಒಂದು ಡಿಸೈರ್ ಏನು ಅಂತ ಇದೆ. ಉತ್ತರ ನೋಡ್ಕೊಂಬರೋಣ 9ನೇ ಪ್ರಶ್ನೆದು. ದ ಮೌಂಟೇನ್ ಕ್ಲೈಂಬರ್ ವಾಂಟೆಡ್ ಟು ರೀಚ್ ದ ಟಾಪ್ ಆಫ್ ದಿ ಮೌಂಟೇನ್. ಸೊ ಅವರೊಂದು ಆಸೆ, ಕನಸು ಏನಾಗಿರ್ತಂದ್ರೆ ಪರ್ವತದ ತುದಿಯನ್ನು ಹತ್ತಬೇಕು, ಏರಬೇಕು ಅಂತ ಒಂದು ಆಸೆ. ಸಿ ವಾಸ್ ಡಿಟರ್ಮೈನ್ಡ್ ಇಂದ, ಆ ಪರ್ವತ ಇರ್ತಕ್ಕಂಥವ್ರು ತುಂಬಾ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆ್ಯಂಡ್ ಎಕ್ಸೈಟೆಡ್ ಟು ಸಿ ದ ಬ್ಯೂಟಿಫುಲ್ ವ್ಯೂ ಫ್ರಮ್ ದ ಅಬೌವ್. ಇನ್ನು ಪರ್ವತವನ್ನು ಹತ್ತಿದ ನಂತರ ಅಲ್ಲಿದ ಒಂದು ಸುಂದರವಾದ ಒಂದು ದೃಶ್ಯವನ್ನು ನೋಡ್ಬೇಕು ಅನ್ನೋದು ಅವ್ರದ್ದು ಒಂದು ಡಿಸೈರ್ ಆಗಿರುತ್ತೆ, ಬಯಕೆ ಆಗಿರುತ್ತೆ. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 5. ಇದರಲ್ಲಿ ಏನಿದೆ ಅಂದರೆ, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇರುತ್ತೆ, ಅದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ಯಾವ ಥರ ಇರುತ್ತೆ ಅಂದರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸ್ಟೇಟ್ಮೆಂಟ್ ಕೆಳಗಡೆ ನಿಮಗೆ ABC ಅಂತ 3 ಪ್ರಶ್ನೆ ಕೊಟ್ಟಿರ್ತಾರೆ. ಆ 3 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ. ಎಗೆ 1 ಅಂಕ, ಬಿಗೆ 1 ಅಂಕ, ಸಿಗೆ 1 ಅಂಕ. ಇಲ್ಲಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ನೋಡಿ, 10ನೇದು ಕ್ವೆಶನ್, ಡೋಂಟ್ ವರಿ ಗುಡ್ ಲೇಡಿ ಅಂತ. ಅಂದರೆ ಇರ್ತಕ್ಕಂಥ ಹೆಣ್ಣುಮಗಳಿಗೆ ಚಿಂತೆ ಮಾಡಬೇಡಮ್ಮ ಅಂತ ಹೇಳ್ತಾರೆ. ಸೊ ಇದು ಯಾವ ಪಾಠದ ಅಂತ ತಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ದ ವಂಡರ್ ಬೌಲ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ವಿಚ್ ಲೆಸನ್ ಈಸ್ ದಿಸ್ ಲೈನ್ ಟೇಕನ್ ಫ್ರಾಮ್. ಈ ಸಾಲು ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಪ್ರಶ್ನೆ. ಈಗಾಗಲೇ ನಿಮ್ಮ ಪಾಠದ ಹೆಸರು ಹೇಳಿದ್ನಿ. 10ನೇ ಪ್ರಶ್ನೆ ಉತ್ತರ ನೋಡಿ, ದಿಸ್ ಲೈನ್ ಈಸ್ ಟೇಕನ್ ಫ್ರಾಮ್ ದ ವಂಡರ್ ಬೌಲ್. ಓಕೆ, ಬಿ ಪ್ರಶ್ನೆ ನೋಡಿ, ಹೂ ಈಸ್ ದ ಲೇಡಿ. ಇಲ್ಲಿ ಲೇಡಿ ಅಂದ್ರೆ ಆ ಹೆಣ್ಮಗಳು ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಲೇಡಿ ಅಂದ್ರೆ ಯಾರು? ಉತ್ತರ ನೋಡ್ಕೊಂಬರೋ, ಬಾಸಿಸ್. ದ ಲೇಡಿ ಇಸ್ ಬಾಸಿಸ್. ನೆಕ್ಸ್ಟ್ ಸಿ ಪ್ರಶ್ನೆ ಏನು, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ. ಈ ಮಾತನ್ನ ಸ್ಪೀಕರ್ ಅವರು ಯಾವಾಗ ಹೇಳ್ತಾರೆ? ಅಂದ್ರೆ ಚಿಂತೆ ಮಾಡಬೇಡ, ನಾವಿದ್ದೀವಿ ಅಂತಕ್ಕಂಥ ಮಾತು ಆ ಹೆಣ್ಮಗಳಿಗೆ ಯಾವಾಗ ಹೇಳಿದ್ರು? ದ ಸ್ಪೀಕರ್ ಸೆಡ್ ದಿಸ್ ವೆನ್ ಸಿ ಟೋಲ್ಡ್ ದ ಸ್ಟ್ರೇಂಜರ್ಸ್, ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್, ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪ್ಪರ್ ವಿತ್ ಯು. ಅಂದರೆ ಯಾವಾಗ ಹೇಳಿದ್ರಂದ್ರೆ, ಯಾವಾಗ ಆ ಹೆಣ್ಮಗಳು ಹೇಳ್ತಾರೆ ನೋಡಿ, ನೀವು ನಮ್ಮ ಮನೆಗೆ ಸ್ವಲ್ಪ ಬೇಗ ಬಂದಿದ್ರೆ, ನಾವು ಊಟ ಮಾಡೋಕ್ಕಿಂತ ಮುಂಚೆ ಬಂದಿದ್ರೆ ಇದಂಥ ಊಟವನ್ನು ಎಲ್ಲರೂ ಹಂಚಿಕೊಂಡು ತಿನ್ಬೋದಾಗಿತ್ತು, ನೀವು ಬೇಗ ಬರಬೇಕಾಗಿತ್ತು ಅಂತ ಹೇಳ್ತಾರಲ್ಲ, ಅವಾಗ ಏನು ಹೇಳ್ತಾರೆ ಅಂದ್ರೆ ಅವರು ಡೋಂಟ್ ವರಿ ಗುಡ್ ಲೇಡಿ ಅಂತ ಹೇಳ್ತಾರೆ. ಈಗ ಮೇನ್ ಕ್ವೆಶನ್ 6 ಬರೋಣ. ಇಲ್ಲಿ ಏನಿದೆ ಅಂದರೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ.
ಇಲ್ಲೊಂದು ಚಿಕ್ಕದಾದ ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ. ಪ್ಯಾಸೇಜ್ ಅನ್ನು ಓದ್ಕೊಂಡು ಈ ಪ್ಯಾಸೇಜ್ ಕೆಳಗಡೆ ನಿಮಗೆ 1 ಅಂಕದ 2 ಪ್ರಶ್ನೆಗಳಿವೆ. ಎ ಪ್ರಶ್ನೆ ಮತ್ತು ಬಿ ಪ್ರಶ್ನೆ. ಇದಕ್ಕೆ ಒಂದೊಂದು ಅಂಕ ಇರುತ್ತೆ. ಈ ಪ್ಯಾಸೇಜ್ ಅಲ್ಲಿ ಆ ಉತ್ತರ ಇರುತ್ತೆ, ನೀವು ಹುಡುಕಿ ಬರಿಬೇಕು. ಸೊ ನಾವು ಈ ಪ್ಯಾಸೇಜ್ ಓದ್ಕೊಳ್ಳೋಣ. ಟೀನಾ ಹ್ಯಾಸ್ ಅ ಸ್ಮಾಲ್ ಗಾರ್ಡನ್ ಬಿಹೈಂಡ್ ಹರ್ ಹೌಸ್. ಟೀನಾ ಅವಳ ಒಂದು ಮನೆ ಹಿಂದ್ಗಡೆ ಒಂದು ಚಿಕ್ಕದಾದ ಗಾರ್ಡನ್ ಇತ್ತು. ಸಿ ಗ್ರೋಸ್ ರೋಸಸ್, ಸನ್ಫ್ಲವರ್ಸ್ ಅಂಡ್ ವೆಜಿಟೇಬಲ್ಸ್. ಆ ಗಾರ್ಡನ್ ನಲ್ಲಿ ಅವಳು ಏನ್ ಬೆಳೀತಾ ಇದ್ರು? ರೋಸಸ್, ಗುಲಾಬಿ ಹೂಗಳನ್ನ ಬೆಳೀತಾ ಇದ್ರು. ಸನ್ಫ್ಲವರ್ಸ್, ಸೂರ್ಯಕಾಂತಿ ಹೂಗಳನ್ನ ಬೆಳೀತಾ ಇದ್ರು. ವೆಜಿಟೇಬಲ್ಸ್, ತರಕಾರಿಗಳನ್ನ ಬೆಳೀತಾ ಇದ್ರು. ಇನ್ನು ವೆಜಿಟೇಬಲ್ಸ್ ಅಂದ್ರೆ ಯಾವುದು? ಕ್ಯಾರೆಟ್ಸ್ ಅಂಡ್ ಟೊಮೆಟೋಸ್. ಕ್ಯಾರೆಟ್, ಗಜರಿಕಾಯಿಗಳನ್ನ ಮತ್ತು ಟೊಮೆಟೊಗಳನ್ನ ಬೆಳೀತಾ ಇದ್ರು. ಎವ್ರಿ ಮಾರ್ನಿಂಗ್ ಸಿ ವಾಟರ್ಡ್ ದ ಪ್ಲಾಂಟ್ಸ್. ಮುಂಜಾನೆ ಎದ್ದ ತಕ್ಷಣ ಟೀನಾ ಏನ್ ಮಾಡ್ತಾ ಇದ್ದ ಅಂದ್ರೆ ಇದು ಹಚ್ಚಿದಂತ ಎಲ್ಲ ಗಿಡಗಳಿಗೆ ನೀರ್ ಹಾಕ್ತಾ ಇದ್ರು. ಅಂಡ್ ಟೇಕ್ಸ್ ಕೇರ್ ಆಫ್ ದೆಮ್. ಇನ್ನು ಆ ಮರಗಳಿಗೆ ತುಂಬಾ ಕೇರ್ ಮಾಡ್ತಾ ಇದ್ರು. ಟೀನಾ ಎಂಜಾಯ್ ಸ್ಪೆಂಡಿಂಗ್ ಟೈಮ್ ಇನ್ ಹರ್ ಗಾರ್ಡನ್. ಟೀನಾಗೆ ಆ ಗಾರ್ಡನ್ ಅಲ್ಲಿ ಟೈಮ್ ಕಳೆಯೋದು, ಅಲ್ಲೆಲ್ಲ ಕ್ಲೀನ್ ಮಾಡೋದು, ಹೂಗಳಿಗೆ ಆ ಗಿಡಗಳಿಗೆ ನೀರ್ ಹಾಕೋದು, ಈ ತರ ಮಾಡೋದಂದ್ರೆ ಅವಳು ತುಂಬಾ ಇಷ್ಟ. ಅಂಡ್ ಲವ್ಸ್ ವಾಚಿಂಗ್ ದ ಫ್ಲವರ್ಸ್ ಬ್ಲೂಮ್. ಬ್ಲೂಮ್ ಅಂದ್ರೇನು? ಅರಳೋದು. ಅಲ್ಲಿ ಆ ಗಿಡಗಳು ಹೂ ಬಿಟ್ಟಾಗ ಅವಳಿಗೆ ತುಂಬಾ ಪ್ರೀತಿ ಆಗ್ತಾ ಇತ್ತು, ಸಂತೋಷ ಆಗ್ತಾ ಇತ್ತು. ಇಷ್ಟು ಟೀನಾಳ ಒಂದು ಕಥೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಎ ಪ್ರಶ್ನೆ, ವೇರ್ ಈಸ್ ಟೀನಾಸ್ ಗಾರ್ಡನ್? ಟೀನಾಳ ಗಾರ್ಡನ್ ಎಲ್ಲಿತ್ತು? ಇಲ್ಲಿದೆ ನೋಡಿ ಆನ್ಸರ್. ಅದನ್ನ ಕೀ ಆನ್ಸರ್ ನೋಡ್ಕೊಂಡ್ ಬರೋಣ. ಟೀನಾಸ್ ಗಾರ್ಡನ್ ಈಸ್ ಬಿಹೈಂಡ್ ಹರ್ ಹೌಸ್. ಮನೆ ಹಿಂದ್ಗಡೆ ಇತ್ತು. ಇನ್ನ ಬಿ ಪ್ರಶ್ನೆ ಏನು? ವಾಟ್ ವೆಜಿಟೇಬಲ್ಸ್ ಡಸ್ ಟೀನಾ ಗ್ರೋ ಇನ್ ಹರ್ ಗಾರ್ಡನ್? ಟೀನಾ ತನ್ನ ಗಾರ್ಡನ್ ಅಲ್ಲಿ ಯಾವ ವೆಜಿಟೇಬಲ್ಸ್ ಅನ್ನ, ತರಕಾರಿಗಳನ್ನ ಬೆಳೀತಾ ಇದ್ರು? ನಮ್ಗೆ ಗೊತ್ತಿದೆ ಯಾವುದು. ಒಂದು ಕ್ಯಾರೆಟ್ಸ್, ಗಜರಿಗಳನ್ನ ಬೆಳೆಯೋದು, ಟೊಮೆಟೊಗಳನ್ನ ಬೆಳೀತಾ ಇದ್ರು. ಎರಡು ಪ್ರಕಾರ, ಒಂದು ಕ್ಯಾರೆಟ್ಸ್ ಅಂಡ್ ಟೊಮೆಟೋಸ್. ಓಕೆ, ಈಗ ಲಾಸ್ಟ್ ಕ್ವಶನ್ ಇದೆ. ಲಾಸ್ಟ್ ಕ್ವಶನ್ ಏನಿದೆ ಅಂದ್ರೆ ಮೇನ್ ಕ್ವಶನ್ 7 ಅಲ್ಲಿ, ರೈಟ್ ಆ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಇಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ, ಲೆಟರ್ ರೈಟಿಂಗ್. ನಿಮಗೆ 2 ಪ್ರಶ್ನೆ ಕೊಟ್ಟಿರ್ತಾರೆ, ಒಂದು ಪರ್ಸನಲ್ ಲೆಟರ್, ಒಂದು ಆಫೀಸ್ ಲೆಟರ್. ನೀವು ಯಾವುದು ಈಸಿ ಅನಿಸುತ್ತೆ ಅದನ್ನ ಬರಿಬಹುದು. ನೋಡಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ. ಇಮ್ಯಾಜಿನ್ ಯು ಆರ್ ಅರುಣ್ ಆರ್ ಅಂಜಲಿ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಗಡಿಕೇಶ್ವರ. ಸೊ ನಾವು ಪತ್ರ ಬರೀಬೇಕಂದ್ರೆ ನಮ್ಮ ಪರ್ಸನಲ್ ಹೆಸರುಗಳನ್ನ ಅದರ ಬರೀಬಾರ್ದು. ಅವ್ರು ಏನು ಹೆಸರು ಕೊಟ್ಟಿರ್ತಾರೆ ಅದನ್ನೇ ನಾವು ಬಳಸ್ಕೊಂಡು ಬರೀಬೇಕು. ಇಲ್ಲಿ ನೋಡಿ, ನಾವೆಲ್ಲ ಬಾಯ್ಸ್ ಪತ್ರ ಬರಿತಾ ಇದ್ರೆ ಅರುಣ್ ಅಂತ ಹಾಕಬೇಕು, ಎಲ್ಲ ಗರ್ಲ್ಸ್ ಬರ್ತಾ ಇದ್ರೆ ಅಂಜಲಿ ಅಂತ ಬರಿಬೇಕು. ಇಮ್ಯಾಜಿನ್ ಯು ಆರ್ ಅರುಣ್ ಆರ್ ಅಂಜಲಿ ಸ್ಟಡಿಂಗ್ ಇನ್ 7th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಗಡಿಕೇಶ್ವರ್. ಸೊ ನೀವೆಲ್ಲ ಏನು ಅಂದ್ಕೊಂಡು ಪತ್ರ ಬರಿಬೇಕು? ಬಾಯ್ಸ್ ಇದ್ರೆ ಅರುಣ್, ಗರ್ಲ್ಸ್ ಇದ್ರೆ ಅಂಜಲಿ. ನೀವು 7ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಗಡಿಕೇಶ್ವರ ಶಾಲೆಯಲ್ಲಿ ಕಲಿತಾ ಇದ್ರಿ ಅನ್ಕೊಂಡು ಪತ್ರ ಬರಿಬೇಕು. ಇದು ನಿಮ್ಮ ಫ್ರಾಮ್ ಅಡ್ರೆಸ್. ಓಕೆ, ಇದಾದ ನಂತರ ಪ್ರಶ್ನೆ ಏನಿದೆ? ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ದೆಮ್ ಟು ಯುವರ್ ಬರ್ಡೇ ಪಾರ್ಟಿ. ಸೊ ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಎದ್ ಸಲುವಾಗಿ ಬರಿಬೇಕು? ನಿಮ್ಮ ಬರ್ಡೇಗೆ ಅವರನ್ನ ಕರಿಬೇಕು, ಇನ್ವೈಟ್ ಮಾಡಬೇಕು. ಅಥವಾ ಈ ಪ್ರಶ್ನೆ ನಿಮ್ಗೆ ಅಲ್ಲಂದ್ರೆ ಇನ್ನೊಂದು ಚಾಯ್ಸ್ ಇದೆ. ರೈಟ್ ಅ ಲೆಟರ್ ಟು ದ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಲೀವ್ ಫಾರ್ 2 days ಡ್ಯೂ ಟು ಇಲ್ನೆಸ್. ಇಲ್ನೆಸ್ ಅಂದ್ರೆ ಜ್ವರ ಬರೋದು, ಕಾಯಿಲೆ ಬರೋದು. ಸೊ ನಿಮ್ಮ ಹೆಡ್ ಮಾಸ್ಟರ್ಗೆ ಒಂದು ಪತ್ರ ಬರೀರಿ ಅಂತ. 2 ದಿನಗಳ ರಜೆಗಾಗಿ, ನಿಮ್ಗೆ ಕಾಯಿಲೆ ಬಂದಿರುತ್ತೆ. ಸೊ 2 ದಿನಗಳ ರಜೆಗಾಗಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ನೀವು ಯಾವ್ದು ಬರ್ತೀರಾ ಅಂತ ನೋಡ್ಕೊಳ್ಳಿ, ನಿಮ್ಗೆ ಈಜಿ ಅನಿಸಿದನ್ನು ಬರಿಬೋದು. ನಾನು ಕೀ ಆನ್ಸರಲ್ಲಿ ಈ ಪರ್ಸನಲ್ ಲೆಟರ್ ಕೊಟ್ಟಿರ್ತೀನಿ, ನಮ್ಮ ಗೆಳೆಯನಿಗೆ ಬರ್ಡೇಗೆ ಬನ್ನಿ ಅಂತ ಪತ್ರ ಬರಿಬೇಕು. ಇದನ್ನ ನಾನು ಇಲ್ಲಿ ಆನ್ಸರಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಯಾವ ಥರ ಬರೀಬೇಕು. ಫಸ್ಟಿಗೆ ನಾವೇನು ಬೇಕು? ಫ್ರಾಮ್ ಅಡ್ರೆಸ್ ಅನ್ನ ಹಾಕಬೇಕು. ಫ್ರಾಮ್ ಅಡ್ರೆಸ್ ಅವ್ರು ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ, ಅರುಣ್ ಗೌರ್ಮೆಂಟ್ ಹೈಸ್ಕೂಲ್ ಗಡಿಕೇಶ್ವರ್. ಇಷ್ಟಾದ ನಂತರ ಸೆಕೆಂಡ್ ಸ್ಟೆಪ್ ಅಲ್ಲಿ ಡೇಟ್ ಅನ್ನ ಬರಿಬೇಕು. ನಾವು ಪತ್ರ ಬರೀತಕ್ಕಂಥ ದಿನಾಂಕ 4/12/2024. ಇದಾದ ನಂತರ 3ನೇ ಸ್ಟೆಪ್ ಅಲ್ಲಿ ಡಿಯರ್ ಫ್ರೆಂಡ್ ಅಂತ ಬರಿಬೇಕು, ಆತ್ಮೀಯ ಗೆಳೆಯ ಅಂತ. ಇಲ್ಲಿ ಬಾಡಿ ಆಫ್ ದ ಲೆಟರ್ ಅಲ್ಲಿ ನಾವು ಎಲ್ಲ ಡೀಟೇಲ್ ಆಗಿ ಬರಿಬೇಕು, ನನ್ನ ಬರ್ಡೇ ಎಂದಿದೆ, ಯಾವಾಗ ಬರಬೇಕು ಅನ್ನೋದ್ರ ಬಗ್ಗೆ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ಆಮ್ ರೈಟಿಂಗ್ ಟು ಇನ್ವೈಟ್ ಯು ಟು ಮೈ ಬರ್ಡೇ ಪಾರ್ಟಿ. ನೀನೆಲ್ಲ ಆರಾಮಿದ್ಯಾ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನೊಂದು ಬರ್ಡೇ ಬರ್ತಾ ಇದೆ, ಅದಕ್ಕೆ ನನಗೆ ಇನ್ವೈಟ್ ಮಾಡೋಕ್ಕೆ ಈ ಪತ್ರವನ್ನು ಬರಿತಾ ಇದ್ದೀನಿ. ವಿಚ್ ವಿಲ್ ಬಿ ಹೆಲ್ಡ್ ಎಟ್ ಮೈ ಹೌಸ್ ಆನ್ 15th December 2024. ಸೊ ಈ ಬರ್ಡೇನ 15ನೇ ಡಿಸೆಂಬರ್ 2024 ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೋತಾ ಇದ್ದೀವಿ. ದ ಪಾರ್ಟಿ ವಿಲ್ ಸ್ಟಾರ್ಟ್ ಎಟ್ 5 PM. ಫಂಕ್ಷನ್ ಎಷ್ಟು? ನಮ್ಮ ಬರ್ಡೇ ಫಂಕ್ಷನ್ ಸಾಯಂಕಾಲ 5 ಗಂಟೆಗೆ ಇರುತ್ತೆ. ಆ ಬರ್ಡೇಲಿ ನಾವು ಏನು ಮಾಡ್ತಾ ಇದ್ವಿ? ವಿತ್ ಫನ್ ಗೇಮ್ಸ್, ಮ್ಯೂಸಿಕ್ ಆ್ಯಂಡ್ ಡೆಲಿಸಿಯಸ್ ಫುಡ್. ಅಂದರೆ ನನ್ನ ಬರ್ಡೇಯಲ್ಲಿ
ಒಳ್ಳೆ ಮನೋರಂಜನೆ, ಆಟಗಳು, ಸಂಗೀತ ಕಾರ್ಯಕ್ರಮ, ಹಾಡುಗಳು ಹಚ್ಚೋದು, ಆಮೇಲೆ ಡೆಲಿಸಿಯಸ್ ಫುಡ್, ರುಚಿಕರವಾದ ಊಟಗಳನ್ನ ನೀಡ್ತಾ ಇದ್ವಿ. ಪ್ಲೀಸ್ ಕಮ್ ಆ್ಯಂಡ್ ಸೆಲೆಬ್ರೇಟ್ ವಿತ್ ಅಸ್. ಹೀಗಾಗಿ ದಯವಿಟ್ಟು ನೀನು ನನ್ನ ಬರ್ಡೇಗೆ ಬಂದು ನನ್ನ ಜೊತೆ ಸೆಲೆಬ್ರೇಟ್ ಮಾಡು ಅಂತ. ಇಷ್ಟಾದ ನಂತರ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ಸೂನ್. ನೀನು ಬೇಗ ಬರ್ತೀಯ ಅಂತ ಅನ್ಕೊಂಡು ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ, ಯುವರ್ಸ್ ಲವಿಂಗ್ಲಿ ಅರುಣ್, ನಿಮ್ಮ ಪ್ರೀತಿಯ ಅರುಣ್. ಇದಾದ ನಂತರ ಕೊನೆ ಸ್ಟೆಪ್ಪಲ್ಲಿ ಟು ಅಡ್ರೆಸ್ಸನ್ನು ಬರಿಬೇಕು. ಈ ಪತ್ರ ನಾವು ಯಾರಿಗೆ ಬರ್ತಾ ಇದ್ದೀವಿ, ಯಾರಿಗೆ ಅವ್ರ ಹೆಸರು ಅಂದರೆ ನಮ್ಮ ಫ್ರೆಂಡ್ ಹೆಸರು ಬರಿಬೇಕು. ಅನಿಲ್ ಕುಮಾರ್ ಭೋಸ್ಲೆ, 4th ಕ್ರಾಸ್, ಲಕ್ಷ್ಮೀನಗರ್, ಕೊಡಗು. ಈ ಥರ ಒಂದು ನಾವು ಪರ್ಸನಲ್ ಲೆಟರನ್ನು ಬರೀಬೇಕಾಗುತ್ತೆ. ಸೊ ಇಷ್ಟು ನಾವು ಡಿಸ್ಕಸ್ ಮಾಡಿದಂಥ ಎಫ್ ಎ ಪ್ರಶ್ನೆ ಪತ್ರಿಕೆ, ಕೀ ಆನ್ಸರ್ ಮತ್ತು ಬ್ಲೂ ಪ್ರಿಂಟ್. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. Thank you all for watching the video. If you like the video, subscribe to our channel to get more videos. Thank you all.